ಹೋಗುತ್ತಿರುವೆ, ನೋಡಿಕೊಳ್ಳುವಂತವರಾಗಿ. ದುಷ್ಟರ ಶಿಕ್ಷಕ, ಶ್ರೇಷ್ಠರ ರಕ್ಷಕ, ತಮ್ಮ ಶ್ರೇಷ್ಠವಾದ ನಮ್ಮ ಪಾದಗಳಿಗೆ ಸುಗ್ರೀವ, ನಿನಗೆ ಅಖಂಡ ಕಲ್ಯಾಣವಾಗಲಿ ನಿನಗೆ ಹೇಳುವಂತವನಾಗಬಹುದು. ಧೀರ ಸೂರ ತುಗಡಹರ ಲಕ್ಷ್ಮಣ ದೇವ ತಮ್ಮ ಪಾದಗಳಿಗೆ ವಂದಿಸುವರು. ಹೇ ಸುಗ್ರೀವ, ನಿನಗೆ ವಿಜಯವಾಗಲಿ ಮೇಲೆ ಕೇಳುವಂತವರಾಗಿ. ದೇವ, ಇನ್ನೇವರೆಗೂ ಬರಲು ಅಂತ ಪ್ರಸಂಗವೇನಿತ್ತು? ಅಲ್ಲನಿಂದ ಬೇಳೆಯ ಶ್ರೀರಾಮಚಂದ್ರ. ಹೇ ಸುಗ್ರೀವ, ದೇವ, ನಾನು ಸೀತಾ ಲಕ್ಷ್ಮಣರನ್ನು ಒಡೆಗೂಡಿಕೊಂಡು 14 ವರ್ಷ ವನವಾಸದಲ್ಲಿದ್ದಾಗ ಒಂದು ಕಾಂಚನ ಮೃಗ ಬಂದು ಸೀತೆಯನ್ನು ಎನ್ನಿಂದ ಅಗಲನೆ ಮಾಡಿತು. ಆ ಸೀತೆಯನ್ನು ಶೋಧಿಸುತ್ತಾ ಬರುವ ಈ ಮಾರ್ಗದಲ್ಲಿ ಶಬರಿಯು ಮತ್ತು ಗಂಧರ್ವರಿರುವರು. ಸುಗ್ರೀವನಿಗೆ ಹೋದರೆ ಸೀತಾ ಪ್ರಾಪ್ತಿಯು ಅತಿ ತೀವ್ರವಾಗಿ ನೆರವೇರುವುದೆಂದು ಹೇಳಿದ ಪ್ರಯುಕ್ತ ನಿಮ್ಮನೆಗೆ ಗಮನವಾಯಿತು. ಹೇ ಸುಗ್ರೀವ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಬೇಗನೆ ತಿಳಿಸುವಂತವನಾದ. ಅಯ್ಯೋ, ಘಾತವಾಯಿತು. ಈಗ ಕೆಲವು ದಿನಗಳ ಹಿಂದೆ ಓರ್ವ ರಾಕ್ಷಸನು ಓರ್ವ ಮಹಿಳೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದನು. ಈಗ ನಿಶ್ಚಯವಾಯಿತು ನನ್ನ ಸಂಶಯವು. ಆ ಸ್ತ್ರೀಗಳು ಮುತ್ತಿನ ಸರವನ್ನು ಚೆಲ್ಲಿರುವಳು. ಅದನ್ನು ಶ್ರೀರಾಮಚಂದ್ರನಿಗೆ ತೋರಿಸಿದರೆ ತಾನೇ ಗೊತ್ತಾಗುವುದು. ಎಲೈ ಜಾಂಬುವಂತ, ಅಂದು ಕೊಟ್ಟ ಮುತ್ತಿನ ಸರವನ್ನು ಎಲ್ಲಿ ಇಟ್ಟಿರುವೆ? ಬೇಗನೆ ತೆಗೆದುಕೊಂಡು ಬರುವಂತವನಾಗು. ಹೇ ದೇವ, ಈ ಸರವನ್ನು ತೆಗೆದುಕೊಳ್ಳಿರಿ. ಇದನ್ನು ಗುರುತಿಸಿ ಹೇಳಿದರೆ ನನ್ನ ಅಭಿಪ್ರಾಯವನ್ನು ಹೇಳುವೆ. ಓಹೋ, ಹೌದಯ್ಯ ಸುಗ್ರೀವ, ಹೌದು. ಇದು ಎನ್ನ ಸತಿಯ ಬರಲಿ ಬೆಸತಕ್ಕಂತಹ ಮುತ್ತಿನ ಹಾರವೇ ಹೌದು. ಎನ್ನ ಸತಿಯ ಇಲ್ಲದ ಮೇಲೆ ಈ ಮುತ್ತಿನ ಹಾರವೋ ನನಗೆ ತಟ್ಟೆ ಬೇಕು. ಹಾ ಸೀತೆ, ನಾನು ಇದ್ದ ನಿನ್ನ ಪಾಲಿಗೆ ಇಲ್ಲದಾಯಿತೆ. ಹೇ ಸ್ವಾಮಿ ಭಗವಂತ, ಶೋಕದಲ್ಲಿ ಮಗ್ನರಾಗಬೇಡಿರಿ. ಈ ಸುಗ್ರೀವನು ದಾಸನಾಗಿರುವವರೆಗೂ ಎಳ್ಳಷ್ಟು ಚಿಂತಿಸಬೇಡಿ ದೇವ. ನನ್ನದೊಂದು ಕಾರ್ಯವಿದೆ, ಅದನ್ನು ನೆರವೇರಿಸಿಕೊಡುವೆನೆಂದರೆ ನಿಮ್ಮ ಕಾರ್ಯವನ್ನು ಸುಲಭ ರೀತಿಯಿಂದ ಮಾಡುವೆನು ಮಾಧವ. ಮುಟ್ಟಿ ಹೇಳುವೆ ನಿನ್ನ ಪಾದವ. ಹೇ ಸುಗ್ರೀವ, ಹೇಳುತ್ತೇನೆ, ಕೇಳುವಂತವನಾಗು. ಹೇಳುವಂತವಾಗಿ.